ಹಿಂದಿನ ಕಾಲದ ರಾಜಕಾರಣ ಮತ್ತು ಇಂದಿನ ರಾಜಕಾರಣವನ್ನ ತುಲನೆ ಮಾಡುವುದು, ವಿಮರ್ಶೆ ಮಾಡುವುದು ಸುಲಭದ ಮಾತಲ್ಲ. ಆದರೂ ಇಂದು ರಾಜಕಾರಣ ನಿಂತ ನೀರಾಗದೆ ನಿರಂತರ ಹರಿಯುತ್ತಿರಬೇಕು. ಸಾಹಿತ್ಯ ಸದಾ ಸಿಡಿದೇಳುತ್ತಿರಬೇಕು. ನಮ್ಮ ವ್ಯವಸ್ಥೆ ಜವಾಬ್ದಾರಿ ಅರಿತು ಕೆಲಸ ಮಾಡಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಶುದ್ಧ ರಾಜಕಾರಣಿಯ ಪ್ರವೇಶ ಅಪರಾಧ ಅಂತ ಹೇಳೋದು ನಿಮಗಿರೋಷ್ಟು ನನಗೆ ಕೂಡ ಇದೆ. ಆದರೆ ನನ್ನೂರಿಂದ ಬರಬೇಕಾದ್ರೆ 4 ಗಂಟೆ ಬೇಕಾಗಿದೆ, ಹೋಗಬೇಕಾದ್ರೂ 4 ಗಂಟೆ ಬೇಕು. ಕನಿಷ್ಠ 8 ನಿಮಿಷ ಮಾತಾಡದಿದ್ರೆ ನನಗೆ ವರ್ಕೌಟ್ ಆಗುತ್ತಿಲ್ಲ. ಆ ಕಾರಣ 8 ನಿಮಿಷ ಮಾತಾಡೋದು, 8 ನಿಮಿಷ ಬೇಕಂತಲ್ಲ, ಆ ಕಾರಣ 8 ನಿಮಿಷ ಮಾತಾಡೋದು. ವಿನಯ್ ಚಂದ್ರರು ಬೆಳಿಗ್ಗೆ ಫೋನ್ ಮಾಡಿದ್ರು, ಯಾವತ್ತೂ ಒಂದು ದಿವಸ ಫೋನ್ ಮಾಡಿದ್ರು ನನಗೆ, ಮಾಡಿ ಒಂದು ಕಾರ್ಯಕ್ರಮ ಉಂಟು ಅಂತ ಹೇಳಿದ್ರು. ಕೆಲಸ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, ತುಂಬ ದೊಡ್ಡವರು ಏನಾದ್ರು ಹೇಳಿಬಿಟ್ರೆ ವಾದ ಮಾಡೋದು ಬೇಡ ಅಂತೇಳಿ ಆಯ್ತು ಅಂತ ಹೇಳಿಬಿಡ್ತಿದ್ದೆ. ನಾನು ಆ ದಿವಸ ಹಾಗೆ ಆಯ್ತು ಅಂತ ಹೇಳಿರ್ಬೋದು, ಬರ್ತೀನಿ ಅಂತ ಹೇಳಿರ್ಬೋದು. ಇವತ್ತು ಫೋನ್ ಮಾಡಿದಾಗ ಸರ್ 4 ಗಂಟೆ ಬೇಕಾಗುತ್ತೆ ಬರಲಿಕ್ಕೆ, ವಾಪಸ್ ಹೋಗ್ಲಿಕ್ಕೆ ಟ್ರಾಫಿಕ್ ಇದೆ ಅಂತ 4 ಗಂಟೆ ಸಾಕು ಅಂತ ಹೇಳಿದೆ. ಇಲ್ಲ ಬರಲೇಬೇಕು ಅಂತ ಹೇಳಿದೆ. ಬಹಳ ಪ್ರೀತಿಯಿಂದ ಬಂದೆ ಅನ್ನೋದು ಸತ್ಯ. ಇದ್ರ ಜೊತೆ ಸ್ವಲ್ಪ ಹೆದರಿಕೆ ಕೂಡ ಇತ್ತು ಅನ್ನೋದನ್ನು ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಈ ಅರವಿಂದ ತುಕ್ಕಾಡಿಯವರು ಅಣ್ಣಾ ವಿನಯ ಚಂದ್ರನ ವ್ಯಕ್ತಿತ್ವದ ಚಿತ್ರಣದಲ್ಲಿ ಏನೇನು ಬರೆದಿದ್ದಾರೆ ನಾನೇನು ಓದಬೇಕು. ಆದರೆ ಅಣ್ಣಾ ವಿನಯ ಚಂದ್ರನನ್ನು ನಾನು ಕಂಡಂತೆ ಪ್ರಚಲಿತ ರಾಜಕಾರಣದ ದಿನದಲ್ಲಿ ಅಣ್ಣಾ ವಿನಯ ಚಂದ್ರನಿಗೆ ಸರಿಗಟ್ಟುವಂತ ನೇರ ನಡೆಯಲ್ಲಿ ಮತ್ತೊಬ್ಬ ರಾಜಕಾರಣಿಯನ್ನು ನಾನು ಕಂಡಿದ್ದೇನೆ. ಆ ನೇರ ನಡೆಯಲ್ಲಿ ದಿಟ್ಟತನ, ಗಟ್ಟಿ ಮಾತು, ನೇರವಾದ ನಿಲುವು ಅವರಿಗೆ ತುಂಬಾ ಒಳ್ಳೇದು ಮಾಡಿತ್ತು ಅನ್ನೋದಕ್ಕಿಂತ ಒಬ್ಬರಿಗೂ ಸಮಸ್ಯೆ ತಂದೊಡ್ಡಿತ್ತು ಅನ್ನೋದನ್ನು ಕೂಡ ನಾನು ಅರ್ಥ ಮಾಡ್ಕೊಂಡೆ. ಆದ್ರೆ ಜೀವನದಲ್ಲಿ ಬಿಡ್ಲಿಕ್ಕೆ ಆಗೋದಿಲ್ಲ. ಒಮ್ಮೆ ನನಗನ್ಸುತ್ತೆ ಎಂಥ ಕಷ್ಟ ಅಂತ ಹೇಳ್ತೇನೆ ಅನ್ನುವಂಥ ಕೆಲವರ ವ್ಯಕ್ತಿತ್ವ ಹಾಗೆ. ಒಂದ್ಸಾರಿ ಏನಾಯ್ತು ಅಂದ್ರೆ, ನನ್ನ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಕ್ಷೇತ್ರದಲ್ಲಿ ರಾಜಾರಾಮ್ ಶೇರಿಗಾರ್ ಅನ್ನೋರು ಕೊಲೆ ಆಯ್ತು. ಯಾವುದೋ ಒಂದು ಕಾರಣ ಕೊಲೆ ಆಯ್ತು. ಆ ಕೊಲೆಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಕರ್ನಾಟಕದ ಅವತ್ತಿನ ಮುಖ್ಯಮಂತ್ರಿಗಳ ಮನೆಯಲ್ಲಿ ತರುಣ ಸಮಾಜ ಸುಳ್ಯದ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಬಾಲಾ ವಲೇಕರ್ ರಾಜಪುರಿ ಸಾರಸ್ವತ ಸಮಾಜದ ಸಹಯೋಗದಲ್ಲಿ ಕೇರ್ಪಳ ಶ್ರೀ ದುರ್ಗಾ ಪರಮೇಶ್ವರಿ ಕಲಾಮಂದಿರದಲ್ಲಿ ನಡೆದ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಣ್ಣಾ ವಿನಯ ಚಂದ್ರರ ಜೀವನ ಕುರಿತು ಲೇಖಕ ಅರವಿಂದ್ ಚೊಕ್ಕಾಡಿಯವರು ರಚಿಸಿದ ಪುಸ್ತಕ ಕೊಳಲ ಕೈ ಹಿಡಿದು ಪುಸ್ತಕ ಬಿಡುಗಡೆ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಸಾಹಿತಿ ಲಕ್ಷ್ಮೀಶ ತೋಳ್ಪಾಡಿಯವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ನೆರವೇರಿಸಿ ಅವರು ಮಾತನಾಡಿದರು. ಅಣ್ಣಾ ವಿನಯ ಚಂದ್ರರಂತಹ ದಿಟ್ಟ ರಾಜಕಾರಣಿಯನ್ನ ನಾನು ನೋಡಿಲ್ಲ. ಸ್ಫೂರ್ತಿ, ಶಕ್ತಿ, ದಿಟ್ಟತನ, ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ವಿನಯ ಚಂದ್ರರು. ಆ ಪ್ರಾಮಾಣಿಕತೆ ಮತ್ತು ದಿಟ್ಟತನದ ವಿನಯ ಚಂದ್ರರ ಬದುಕು ಆದರ್ಶ ಎಂದು ಅವರು ಹೇಳಿದರು. ಅದರ ನಂತರ ನಾಯಕರನ್ನು ನಾವು ಹೇಳಲಿಕ್ಕೆ ಹೋಗುವುದು. ಹಾಗೆ ಆಮೇಲೆ ನಾಯಕತ್ವಗಳು ಬರಲೇ ಇಲ್ವಾ? ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂದ ಮಾದರಿಯನ್ನೇ ಆ ಮೇಲಿನ ನಾಯಕತ್ವಗಳು ಇರಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಆದ ಅಚೀವ್ಮೆಂಟ್ ಆಗಿದೆ, ಮತ್ತೆ ಆಗಬೇಕಾದಂಥದ್ದು ಬೇರೆ ಸ್ವರೂಪದಲ್ಲಿತ್ತು. ಆ ಸ್ವರೂಪದಲ್ಲಿ ಬಂದಾಗ ನಮ್ಮ ಆ ನಂತರದ ನಾಯಕತ್ವಗಳು ಬಹಳ ಮಹತ್ವದ್ದಾಗ್ತದೆ ಅಂತ ನಾನು ಅಂದುಕೊಂಡಿದ್ದೇನೆ. ಅದು ಈಗ ಅಣ್ಣಾ ವಿನಯ ಚಂದ್ರರಂತವರನ್ನ ಸಾಮಾನ್ಯ 1980ರ ದಶಕ ಆ ಕಾಲಮಾನದಲ್ಲಿ ಒಂದು ನಾಯಕತ್ವವನ್ನು ತೆಗೆದುಕೊಳ್ಳುವಂಥದ್ದು. ಈ ನೆಲೆಗಟ್ಟಿನಲ್ಲಿ ನಮ್ಮ ಸುತ್ತಮುತ್ತ ಇರುವಂತ ಹೇಳಬೇಕಾಗಿರುವ ನಾಯಕತ್ವಗಳ ಕುರಿತಾಗಿ ಒಂದು ದಾಖಲೀಕರಣವನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಇಲ್ಲಂತಂದ್ರೆ ನಾವು ನಮ್ಮ ಚರ್ಚೆಗಳೆಲ್ಲವೂ ಕೂಡ 1947ಕ್ಕೆ ಸ್ಟಾಪ್ ಆಗಿವೆ. ಆಮೇಲೆ ಚರ್ಚೆ ಬೆಳೆಯಿಲ್ಲ. ಮತ್ತೆ ಆ ಮೇಲಿನ ನಾಯಕರೆಲ್ಲ ಎಲ್ಲರೂ ಕೆಟ್ಟವರೇ ಒಂದೇ ಸಲ ತೀರ್ಮಾನಕ್ಕೆ ಬಂದಾಯಿತು. ಯಾಕೆ ಏನು ಕೇಳುವಂಥದ್ದಿಲ್ಲ. ಹಾಗಾದ್ರೆ ಅದರಲ್ಲಿ ಮೌಲ್ಯವಂತರಾದಂಥವರು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತ ವ್ಯಕ್ತಿತ್ವಗಳು ಯಾವುವು? ಎರಡನೇ ಕಾರಣ, ಈಗ ಅಣ್ಣಾ ವಿನಯ ಚಂದ್ರರಂತವರು ನಮಗೆ ಹತ್ತಿರದಲ್ಲ. ಸ್ವಾತಂತ್ರ್ಯ
ಪುಸ್ತಕ ಬಿಡುಗಡೆ ಮಾಡಿದ ಪದ್ಮಶ್ರೀ ಪುರಸ್ಕೃತರಾದ ಗಿರೀಶ್ ಭಾರದ್ವಾಜ್ ಅವರು ಮಾತನಾಡಿ, ಅಣ್ಣಾ ವಿನಯಚಂದ್ರರು ತತ್ವಗಳನ್ನು, ಮೌಲ್ಯಗಳನ್ನು ಜೀವನದಲ್ಲಿ ಗಟ್ಟಿಯಾಗಿ ಅಳವಡಿಸಿಕೊಂಡು ಮಾನವ ಜನಾಂಗವನ್ನು ಒಟ್ಟಾಗಿಸಲು ಪ್ರಯತ್ನಿಸಿದವರು ಎಂದರು. ಒಂದು ಯಾವ ಕಾರಣಕ್ಕೂ ತತ್ವಗಳನ್ನು, ಮೌಲ್ಯಗಳನ್ನು ಬಿಡುವುದಿಲ್ಲ. ಆದರೆ ಈ ಯಾವುದೇ ನಂಬಿಕೆ, ಫೇತ್, ಅವರ ಪ್ರಿನ್ಸಿಪಲ್ ಅಂದರೆ ಫೇತ್ ಶುಡ್ ಬಿ ಯುನೈಟ್, ನಾಟ್ ಟು ಸಪರೇಟ್. ಆಮೇಲೆ ನಾವು ಬೇರೆ ಬೇರೆ ಮಾಡಿದ್ದಲ್ಲ, ಯಾವುದೇ ಸಿದ್ಧಾಂತದಲ್ಲಿ ಆಗಲಿ, ಮತದಲ್ಲಿ ಆಗಲಿ, ಧರ್ಮದಲ್ಲಿ ಆಗಲಿ ನಂಬಿಕೆ ಇದ್ದರೆ ಅದು ಮಾನವ ಜನಾಂಗವನ್ನು ಒಂದು ಮಾಡಲಿಕ್ಕೆ ಬೇಕಾದ ಪ್ರತಿಪಾದಿತ ಪ್ರೀತಿ ಸ್ನೇಹಿತ ಶಾಸಕಿ ಭಾಗೀರಥಿ ಮುರಳಿ ಅವರು ಮಾತನಾಡಿ, ಹಿರಿಯರ ಮಾರ್ಗದರ್ಶಕರಾದ ಅಣ್ಣಾ ವಿನಯಚಂದ್ರ ಅವರ ಬದುಕು ನಮ್ಮ ಸಮಾಜಕ್ಕೆ ನೀಡಿದ ಕೊಡುಗೆ ಯುವ ಜನಾಂಗಕ್ಕೆ ಆದರ್ಶ ಮತ್ತು ಸಮಾಜಕ್ಕೆ ಮಾದರಿ ಎಂದು ಹೇಳಿದರು. ಸನ್ಮಾನ ಸ್ವೀಕರಿಸಿದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಲಕ್ಷ್ಮೀಶ ತೋಳ್ಪಾಡಿಯವರು ಮಾತನಾಡಿ, ಮನುಷ್ಯನ ವ್ಯಕ್ತಿತ್ವ ಬೆಳೆಯುವುದು ನಾಗರಿಕತೆ ಬೆಳೆದಿದೆ ಎಂಬುದರ ಸಂಕೇತ. ಆದರೆ ಈಗ ನಮ್ಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಮನುಷ್ಯನ ವ್ಯಕ್ತಿತ್ವದ ಅಭಿವೃದ್ಧಿಯ ಸೂಚ್ಯಂಕ ಸೇರಿದೆ ಎಂಬ ಸಂದೇಹ ಇದೆ ಎಂದು ಹೇಳಿದರು. ಸರ್ವಾಧಿಕಾರ, ಆಮೇಲೆ ವಾಕ್ ಸ್ವಾತಂತ್ರ್ಯದ ಹರಣ, ಮಾಧ್ಯಮ ಸ್ವಾತಂತ್ರ್ಯದ ಮೇಲೆ ಹೇರಿಕೆಗಳು, ಅವರು ಹೇಳಿದಾಗೆ ಕೇಳಬೇಕು ಅಂತ ಇತ್ಯಾದಿಗಳೆಲ್ಲ ಒಟ್ಟಿನ ಮೇಲೆ ನಾಗರಿಕ ಸ್ವಾತಂತ್ರ್ಯದ ಹರಣವಾದದ್ದರ ವಿರೋಧವಾಗಿ ನಾವು ಮಾಡಿದ ಹೋರಾಟ 5 ತಿಂಗಳು ಜೈಲುವಾಸ ನನಗಾಯಿತು. ನನಗೆ ಮಾತ್ರ ಅಲ್ಲ, ಭಾಳ ಜನರಿಗೆ ಆಯಿತು. ನಾವು ಒಂದು ಚುಮ್ಮುಡಿ ಲೆಕ್ಕದವರಾದ್ದರಿಂದ ನಮಗೆ ಮೀಸ ಹಾಕಲಿಲ್ಲ. ತರುಣ ಸಮಾಜದ ಅಧ್ಯಕ್ಷರಾದ ಎಂಬಿ ಸದಾಶಿವ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸುಳ್ಯದ ರಾಜಕೀಯ ಚರಿತ್ರೆಗೆ ಹೊಸ ತಿರುವು ನೀಡುವ ಕಾರ್ಯಕ್ರಮ ಇದು ಎಂದು ಹೇಳಿದರು. ಅಣ್ಣಾ ವಿನಯಚಂದ್ರ ಅವರದ್ದು ಮೌಲ್ಯಗಳನ್ನು ಪ್ರತಿಪಾದಿಸುವ ವ್ಯಕ್ತಿತ್ವ. ಅನೇಕ ವ್ಯಕ್ತಿತ್ವಗಳನ್ನು ನಿರ್ಮಾಣ ಮಾಡಿದ, ಅನೇಕರನ್ನ ಬೆಳೆಸಿದ ವ್ಯಕ್ತಿತ್ವ ಅವರದ್ದು ಎಂದರು. ಸಾಹಿತಿ ಡಾಕ್ಟರ್ ದೀಪಾ ಪಡ್ಕಿ ಕೃತಿ ಪರಿಚಯ ಮಾಡಿದ್ರು. ಡಾಕ್ಟರ್ ವೀಣಾ ತೋಳ್ಪಾಡಿಯವರು ಅಭಿನಂದನಾ ಭಾಷಣ ಮಾಡಿದ್ರು. ಕೊಳಲ ಕೈ ಹಿಡಿದು ಕೃತಿಯ ಲೇಖಕ ಅರವಿಂದ್ ಚೊಕ್ಕಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಚಂದ್ರಶೇಖರ್ ಪೇರಾಲು ಸ್ವಾಗತಿಸಿದ್ರು. ಬಾಲಾವಲಿಕರ್ ರಾಜಪುರಿ ಸಾರಸ್ವತ ಸಮಾಜ ಅಧ್ಯಕ್ಷ ಹೇಮಂತ್ ಕುಮಾರ್ ಕಂದಡ್ಕ ವಂದಿಸಿದ್ರು. ರಾಮಕೃಷ್ಣ ಭಟ್ ಚೂಂತಾರು ಕಾರ್ಯಕ್ರಮ ನಿರೂಪಿಸಿದ್ರು. ಹರೀಶ್ ಬಂಟ್ವಾಳ್ ಉಪಸ್ಥಿತರಿದ್ದರು. ಕೊಳಲ ಕೈ ಹಿಡಿದು ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಸುದರ್ಶನ್ ಸೂರ್ತಿಲಾ ಕೊಳಲು ನುಡಿಸಿ ಹಿನ್ನೆಲೆ ಸಂಗೀತವನ್ನು ಒದಗಿಸಿದ್ರು. ಸಮಾರಂಭದಲ್ಲಿ ಲಕ್ಷ್ಮೀಶ ತೋಳ್ಪಾಡಿ, ಅಣ್ಣಾ ವಿನಯಚಂದ್ರ, ಅರವಿಂದ್ ಚೊಕ್ಕಾಡಿ ಅವರನ್ನು ಸನ್ಮಾನಿಸಲಾಯಿತು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.